ನಿಮ್ಮ ಯೋಗ್ಯತೆಗೆ ಸರಿಯಾದ ಆಸನ ನಮ್ಮಲ್ಲಿಲ್ಲ. ಅದು ಎಲ್ಲೂ ಇಲ್ಲ ಬಿಡ. ಇದನ್ನೇ ಸುಧಾರಿಸಿಕೊಂಡು ಕೂತ್ಕೊಳ್ಬೇಕು. ನಾವು ಇತ್ತೀಚಿನ ದಿವಸದಲ್ಲಿ ಸುಧಾರಿಸಿಕೊಳ್ಳೋದು ಬಿಟ್ಟರೆ ಬೇರೆ ಎಂತದ್ದು ಇಲ್ಲ. ನೀವು ಸುಧಾರಿಸಿಕೊಳ್ಳೋದು ಅಥವಾ ನಿಮ್ಮನ್ನ ಉಳಿದವರು ಸುಧಾರಿಸಿಕೊಳ್ಳೋದು? ಅವರವ್ರ ಯೋಗ್ಯತೆಗೆ ಬಿಟ್ಟದ್ದು. ಕುಡಿಲಿಕ್ಕೆ ಕುಡಿಯು ಹುಡುಗ ಎಂತ ಐತೆ? ನೀರು ನೀರ ನಾವು ಒಂದ್ ದಿವಸ ನೀರು ಕುಡ್ದಾರಲ್ಲ, ಬರೀ ನೀರು ನಮ್ಗೆ ಆಗೋದೇ ಇಲ್ಲ. ಹೌದಾ? ತಿನ್ನುವುದಕ್ಕೆ ಏನುಂಟು ರಾತ್ರಿ ಮಾಡಿದ ಅನ್ನ ಉಳಿದಿದೆ. ನಾಯಿಗೆ ಹಾಕಿದ್ರೆ ನಿಮ್ಗೆ ನಿಂಗೆ ನಾಯಿ ಅಂತ ನಿಂಗೆ ಅಂತಂದಾಳೆ. ನಂಗೆ ಹೇಳ ಅಲ್ಲ ಬಾವ. ಹಂಗೆ ಬಿಡ ಹಾಗೆ ನನ್ನ ಅಕ್ಕಂದಿರು ಹೇಗಿದ್ದಾರೆ? ಅಕ್ಕಂದಿರು ನಿಮ್ಮ ಹೆಂಡತಿ? ಅಂತ ರಾಗು ಬಡಿತೆ ಹಣೆ ಬರದು ಬ್ರಹ್ಮ ನೀವೇಯ? ನಾನೆಲ್ಲ ಬರೋದು ಬಿಟ್ಟಿದೆ ಈಗ. ಮೊದಲು ನೀವೇ ಬರೀತಿದ್ರೆ ಇದನ್ನೆಲ್ಲ ಕಂಡ ಮೇಲೆ ಬರುವುದೇ ಬಿಟ್ಟಿದೆ. ಮೊದಲೆಲ್ಲ ಬರೀತಿದ್ದೆ. ಹೌದಾ? ಬರೋದು ಒಂದು ಸರಿ ಮಾಡುವುದಿಲ್ಲ, ಮತ್ತೆ ಯಾಕೆ ಬರಿಬೇಕು? ಹಾಗಾಗಿ ಸರಿ ಮಾಡುದು ನೀವು ಒಬ್ರೆ, ನಾನ್ ಬಿಟ್ರೆ ನೀನು ಬೇಡ. ನನ್ನನ್ನು ಸೇರಿಸ್ಕೊಳ್ಳೋದು ಬೇಡ ನೀವು. ಬೇಡ ಅಣ್ಣ. ಎಂತದ್ದು? ಹೇಗಿದ್ಯೋ ಪುಣ್ಯಾತ್ಮ? ಇಷ್ಟೊತ್ತಿನವರಿಗಡ್ಡಿಲ್ಲ. ಮದುವೆಯಾಗಿ 1 ವಾರ ಕಳೆಯಿತು. ಹೌದಪ್ಪ. ಸುದ್ದಿ ಇಲ್ಲಲ್ಲ ಪುಣ್ಯ. ಇವತ್ತೇ ಮಂಡಿ ಬಿಸಿ. ನೀನು ಹೊರಗೆ ಬಂದದ್ದೇ ಇವತ್ತು. ಹೌದಪ್ಪ. ಬೆಳಗ್ ಮಾಡೋದು ಹೇಗೆ ಎನ್ನುವ ಹಾಗೆ. ಬೆಳಗ್ಗೆ ಹೇಗಾದ್ರೂ ಆಗ್ತದೆ. ಆ ತಲೆ ಬಿಸಿ ಬೇಡ. ಇದು ಕೊಂಡ್ತರ್ಲಿಕ್ಕೆ ಆಗುದಿಲ್ಲ ಅಂತ ಸಾಯುದು ಹೇಳು. ಎಂತಾಯ್ತೆ? ಎಂತ ಆಯ್ತಾ? ಹೆಂಡತಿ ಅಂತ ಕೊಂಡಿ ಖಾರ ಪುಡಿ ಹಾಕ್ದಾಳ? ನನ್ನ ಹೆಂಡತಿ ಬಗ್ಗೆ ಎಂತ ಮಾತಾಡ್ತಾ ಇದ್ದೀಯ? ನನ್ನ ಹೆಂಡತಿ ಅಂತ ಹೇಳಿದ್ರೆ ಇದ್ದರ್ರೆ ಹೆಂಡತಿ ಹಾಗಿರಬೇಕು. ಎಂತಹ ಸೇವೆಯೋ. ಹೌದಾ? ನನ್ನ ಹೆಂಡತಿ ಸೇವೆಯನ್ನ ಕೇಳಿದ್ರೆ ಬಹಳಷ್ಟು ಸಂತೋಷ ಆಗುತ್ತದೆ. ಹೌದಾ? ಕೈಕಾಲು ಒತ್ತುವುದು, ಊಟಕ್ಕೆ ಬಡಿಸುವುದು ಅಷ್ಟೇ. ಯಾಕೆ? ನನ್ನ ಹೆಂಡತಿ ಎಣ್ಣೆ ಹಾಕುವುದು. ನನ್ನ ಹೆಂಡತಿ ಎಣ್ಣೆ ಹಾಕುವುದು. ಈಗ ಒಂದು ಆಪತ್ತಾಯ್ತು ನಿನಗೆ. ಹೌದು. ಮೊದ್ಲೇ ನಿಂಗೆ ಒಬ್ಬನಿಗೆ ಬೇಕಾತಿತ್ತು. ಹೌದು. ಈಗ ಹೆಂಡತಿಗೂ ಹಿಡ್ಕೊ ಬರ್ಕಲ್ಲ ರಗಳಿ ಅಲ್ಲ. ಯಾವುದು? ಹಾಗೆ ಹೌದು ಅಂತ ಆದ್ರೆ ನಾನು ತಂದು ಬೆಚ್ಚದವಳು ಒಂದು ಸ್ವಲ್ಪ ಆದ್ರೂ ಇಡ್ತಾಳ ಅಂದ್ರೆ ಹೆಂಡತಿ ಎಣ್ಣೆ ಒಡ್ಲಿಗೆ ಹಾಕುದಲ್ಲ, ಮಂಡೆಗೆ ಎಣ್ಣೆ ಸ್ನಾನ ದಿನನಿತ್ಯ ಇಬ್ಬರದ್ದು ಎಣ್ಣೆ ಸ್ನಾನ. ಹಾಗಾದ್ರೆ ಇಬ್ರು ಒಂದೇ ತರ ಅಂತ ಆಯ್ತು. ಹಾಗೆ ನಿನ್ನ ಹೆಂಡತಿ ಹಾಗ ನಾನು ಹೇಳ್ತೀವಿ ಹಾಗೆ ಪುಣ್ಯಾತ್ಮ ಎಣ್ಣೆ ಹಾಕ್ತಾಳ. ಹೌದಪ್ಪ. ಚೂತರಲ್ಲ. ಸರಿ ಸರಿ ಹಾಕು. ಅದ್ರಾಗಲೇ ಇಲ್ಲ. ಒಟ್ಟಿನಲ್ಲಿ ಹೆಂಡತಿಯ ಬಗ್ಗೆ ಯೋಚನೆ ಮಾಡಿದ್ರೆ ಬಹಳಷ್ಟು ಸಂತೋಷ ಉಂಟು. ಖಂಡಿತವಾಗಿ ಹೌದು. ಆದ್ರೂ ನೋಡು, ಆ ನೆಲೆಯಲ್ಲಿ ಯೋಚನೆ ಮಾಡುವುದಲ್ಲ ತಮ್ಮ. ಮತ್ತೆ ಯಾವ ನೆಲೆಯಲ್ಲಿ ಯೋಚನೆ? ಮದುವೆಯ ಕುರಿತಾಗಿ ಅಂದಿನ ದಿನದಿಂದ ಇಂದಿನವರೆಗೂ ಯೋಚನೆ ಮಾಡುವುದು. ನಮ್ಮಿಬ್ಬರನ್ನ ಮಾವ, ಹಿರಿಯ ಮಗಳು ನನಗೆ, 2ನೇ ಮಗಳು ನಿನಗೆ, ಕಿರಿಯ ಮಗಳು ಕೂಡ ನನ್ನ ಕೊಟ್ಟು ಮದುವೆ ಮಾಡಿದ್ದು ಯಾರಿಗೆ ಹೇಳು? ಬೇಡು ಭಿಕ್ಷುಕನಿಗೆ. ಕಾಟ್ ಮೋಟೆ ನಮ್ಮ ತಲೆ ಮೇಲೆ ಹಾಕಿ ಒಳ್ಳೆ ಹೆಣ್ಣನ್ನು ತೆಗೆದು ಅವನಿಗೆ ಮದುವೆ ಮಾಡಿದ್ದಾನೆ. ಹೌದು. ನಮಗಿರುವುದಕ್ಕೆ ಒಳ್ಳೊಳ್ಳೆ ಮನೆಯನ್ನು ಕಟ್ಟಿಸಿ ಹಾಕಿದ. ಯಾವ ತೊಂದರೆ ಇಲ್ಲ. ಆದ್ರೆ ಗುಣ ಇದ್ದದ್ದಲ್ಲಿ ಇಲ್ಲಿ ಕುದುರೆ ಆಲಯದಲ್ಲಿ ಕಾಲವನ್ನ ಕಳೀತಾ ಇದ್ದಾಳೆ. ನಿಜವಾಗ್ಲೂ ನನಗೆ ನನ್ನ ಹೆಂಡತಿ ಜೊತೆ ಇದ್ರು ಅವಳದ್ದೇ ನೆನಪಾಗುವುದು. ನನಗೂ ಅದೇ ಸಮಸ್ಯೆ. ಅವಳು ಹೇಗಿದ್ದಾಳೋ, ಅವಳು ಏನ್ ಮಾಡ್ತಾ ಇದ್ದಾಳೋ, ಅವಳ ಪರಿಸ್ಥಿತಿ ಏನುಂಟು ಮತ್ತೆ ಎನ್ನುವುದೇ ತಲೆಯಲ್ಲಿ ಬರುವುದು. ನನಗೂ ಅದೇ ಯೋಚನೆಯಲ್ಲಿ ಇದ್ನ. ಏನೇ ಆಗ್ಲಿ ಅಣ್ಣ, ನಾವು ಹೀಗೆ ಅವಳ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕಾಗುವುದಿಲ್ಲ. ಅವಳು ಹೇಗಿದ್ದಾಳೆ ಎನ್ನುವುದಾಗಿ ತಿಳಿಯಬೇಕು ಅಂತ ಆದ್ರೆ ಒಂದು ಸುತ್ತಿಗಾಟ ಮಾಡುವ, ಹೋಗಿ ಬರುವ. ಕುದುರೆ ಆಲಯ. ಖಂಡಿತವಾಗಿ ಹೌದು. ನಾವು ಬಂದಿರುವ ವಿಚಾರ ಅವರಿಗೆ ಗೊತ್ತಾಗಲಿಲ್ಲ. ಹಾಗಂತ ಗೊತ್ತಾಗಬೇಕು ಅಂತ ಆದ್ರೆ ನಾವು ಹಿಂದೆಲ್ಲ ಬಹಳ ಬದಿಗೆ ಹೋದಾಗ ನಾವು ಬಂದ ವಿಚಾರ ಗೊತ್ತಾಗುವುದಕ್ಕೆ ಸನ್ನೆ ಎಲ್ಲ ಮಾಡುವುದು ಉಂಟು. ಖಂಡಿತ. ಶಬ್ದ ಮಾಡುವುದೆಲ್ಲ ಇದ್ದಿತ್ತಲ್ಲ, ಅದೇ ಹಳೆ ಚಾಯ ಮಾಡುವ. ಮತ್ತೆ ಅಂತದ್ದು ಯಾರೇ ಅಣ್ಣ? ನೀವು ಅಣ್ಣ ಸತ್ತ ಯಾವಾಗಲ ಅಲ್ಲೊಬ್ಬ ಇದ್ದಾನೆ, ಇಲ್ಲೊಬ್ಬ ಇದ್ದಾನೆ. ಅಣ್ಣಂದ್ರೆ ಬಂದು ಸಂತೋಷ ಆಯ್ತು. ದೂರ ನಿಂತ್ಕೋ, ವಾಸನೆ ದೂರ ನಿಂತ್ಕೋ. ಓ ಅಣ್ಣ, ಅವರಾದ್ರೂ ಆದಿತ್ಯ
ಏನು ಅಪರೂಪ ಆದ್ರಿ ಈ ಕಡೆಗೆ? ಅಪರೂಪ ಅಲ್ಲ, ನಾವು ಬಂದದ್ದೇ ಪ್ರಥಮ ಇವತ್ತು. ಹೌದು, ಹೇಳುದು ನೋಡಿದ್ರೆ ಮೊದಲೆಲ್ಲ ಬಂದು ಹೋದವರು ಉಂಟು. ಅಲ್ಲ ನಿಮ್ಮ ನೋಡ್ದೆ ಕೆಲವು ದಿವಸ ಆಯ್ತು. ಹಾಗೆ ನಾವು ಹೊರಗೆ ಬೀಳಲಿಲ್ಲ. ಒಳಗೆ ಇದ್ದದ್ದ ಸುಳ್ಳಲ್ಲ ಇದಲ್ಲ ಅಂತ ನೋಡ 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 ಏ ಬಾಬಣ್ಣ ಬಾಬಣ್ಣ ಬಿಟ್ಟು ಆಯ್ತಲ್ಲ ಇಮಾರ ಬಾಬಣ್ಣ ಪಾಪಣ್ಣ 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 ನನ್ಗ್ಯಾರೋ ಬಾಬಣ್ಣ ಅಂದಾಗಾಯ್ತು. ಕೆಲವು ವರ್ಷ ಅವನೊಟ್ಟಿಗೆ ಇದ್ದೆ ಇಲ್ಲ ಅವಂದೇ ನೆನಪು ನಿನಗೆ. ನೋಡ ಅಣ್ಣ ನೋಡ ನೋಡ ಅವತ್ತು ಮದುವೆ ದಿವಸ ಮಾಡಿದ ಇದರಲ್ಲಿ ಎಂತ ಆವತ್ತು ಮಾಡಿದ ಶೃಂಗಾರ ಇನ್ನು ಇವತ್ತು ಹೇಗಿಲ್ಲ ಇಲ್ಲ ಹೇಗೆ ಇವನು ಡೋಳಿಗೆ ಒಂದು ಸರಿ ಮಾಡಿ ಇಟ್ಕೊಂಡು ಬಂದಿದ್ದ. ಓ ಅಣ್ಣ ಪಡಿಬೇಡ, ಪಡೆದಲ್ವಾ ತೆಗಿಲಿಕ್ಕೆ ಆಗೋದಿಲ್ವ? ಕಷ್ಟ ಆಗುತ್ತದೋ, ಸ್ವಲ್ಪ ಹಿಡ್ಕೊಳ್ತೀಯ ಅಣ್ಣ. ಕೋಲ ಹಾಕಿ ಇಟ್ಕೊಂಬಾರ ನೀನು ಕೋಲ ಹತ್ತಗೆ ನನಗೆ ಆಧಾರವೇ ಅದು. ನಿನಗಾದ್ರ ನಮಗಾಗುದಿಲ್ಲ, ಬರ್ಬೇಕಾಗ ಗೊತ್ತಾಗ್ತದೆ. ಓ ಅಣ್ಣಂದ್ರೆ ನಾನು ಯಾಕೆ ತೆಗೀಲಿಲ್ಲ ಗೊತ್ತುಂಟ? ಅದನ್ನು ತೊಡಿಸುವಾಗಲೇ ಮಾವ ಹೇಳಿದ್ದ, ಅದು ತೆಗಿಲಿಕ್ಕೆ 2 ಜನ ಬರ್ತದೆ ಅಂತ. ಅದು ನೀವೇ ನಾವೆಂತ ಆಳುಗಳ? ಮತ್ತೆ ಮಾವ ಹೇಳಿದ್ರು, ಮಾವ ಹೇಳಿದವರು ಒಬ್ಬರಾದ್ರೂ ಸರಿ ಕೆಲಸ ಮಾಡ್ತಾರ ಮಾವನ ಕೆಲಸದ ಆಳುಗಳು. ಆಗ ಎಲ್ಲ ಹಾಕಿ ಮಲ್ಕೊಂಡಿದ್ದ. ಇನ್ನು ಹೇಳ್ತಾನ ನೋಡ, ನಾನು ಅವ್ರೆ ಅಂತ ಭಾವಿಸಿದ್ದು. ಯಾರು? ನೀವಾದ್ರೂ ಬಂದ್ರಲ್ಲ, ಅವ್ರು ಬರ್ದಿದ್ರೆ ಅಂದ್ರೆ ನಾವು ಅವನ ಜಾಗದಲ್ಲಿ ಅನಿವಾರ್ಯ ಆದ್ರೆ ಏನ್ ಮಾಡ್ಲಿಕ್ಕೆ ಅನಿವಾರ್ಯ ಅಲ್ಲ. ಇವನೊಂದು ಸರಿಯಾಗಿ ನೋಡು 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 ನೋಡು. ಏನ್ ನೋಡುದಾ? ಏನ್ ನೋಡುದು? ನೋಡುದಲ್ಲ, ಬಾಪುರ ಸೋದರ ಕುಂದ ಭಪುರೆ 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 ಬಾಪುರೆ ಸೋದರ ಕುಂದ 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 ಬಾಪುರೆ 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 ಸೋದರ ಕುಂದ ಸೋದರ ಕುಂದ ಸೋದರ ಕುಂದ ಚದುರನಿ ಬಾಪುರೆ ಚದುರನಿ ಬಾಪುರೆ 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 ದೇಯ ಸಂಚಾರಿ ಬಾಪುರೆ ದೇಯ ಸಂಚಾರಿ ದೇಯ ಸಂಚಾರಿ ದಿಕ್ಕೆ ಆಪಷ್ಟು ದಣಿಯಧಿಕಾರಿ ದಿಕ್ಕೆಗಾಪಷ್ಟು ದಣಿಯಧಿಕಾರಿ ಸೋದರ ಕುಂದ ಬಾಪುರೆ ಬಾಪುರೆ ಸೋದರ ಕುಂಟ. ಈಗ ನಿಮ್ಮಿಬ್ಬರ ನೆಂಟ ನಿನ್ನ
ನಿನ್ನ ಸತ್ತು ಹಾಳಾಗಿ ಹೋಗ್ಲಿಕ್ಕೆ ಯಾರಿಗೆ ಬೇಕು ನಿನ್ನ ನಂಟೆತನ? ಓ ಪಾಪಣ್ಣ, ನಿನ್ನ ಪರಿಸ್ಥಿತಿ ಎನ್ನುವುದು ಯಾರಿಗೆ ಬೇಡ ಪುಣ್ಯಾತ್ಮ. ನನ್ನ ಪರಿಸ್ಥಿತಿ ಅದು ಆಯ್ತು ಪುಣ್ಯಾತ್ಮ. ನಿನ್ನ ಪರಿಸ್ಥಿತಿ ನೋಡಿದ್ರೆ ಯಾಕೆ ಏನಾಗಿದೆ? ಕಾಲಿಗೆ ಏನಾಯ್ತು? ಕಾಲಿಗೆ ಏನಾದದ್ದಲ್ಲ, ನೀ ನಡೆದ ಹಾಗೆ ನಾ ನಡೆದದ್ದು. ಹೌದಾ? ನಿಂದು ಒಂದೂವರೆ ಒಂದು ಕಾಲು ಉದ್ದ, ಇನ್ನೊಂದು ಕಾಲು ಗಿಡ್ಡ. ಹಾಗಂತ ನಿನ್ನ ಸರಿಯಾಗಿ ನೋಡ್ಬೇಕು ಅಂತ ಆದ್ರೆ ದೊಡ್ಡ ಹೊಟ್ಟೆ, ಗೂನು ಬೆನ್ನು, ಬಾಯಲ್ಲಿ, ಕಿವಿಯಲ್ಲಿ, ಕಣ್ಣಲ್ಲಿ, ಮೂಗಲ್ಲಿ ಎನ್ನುವ ಹಾಗೆ ತಿಳಿಯಬೇಕು ಅಂತಾದ್ರೆ ಕನಿಷ್ಠ ಪಕ್ಷ 1 ವರ್ಷ ಆದ್ರೂ ಬೇಕು. ಹುಡುಕುವುದಕ್ಕೆ ಕಷ್ಟವಾಗಿ ಹೋಗ್ತದೆ. ಹಾಗಂತ ನಿನಗೆ ಬಂದ ಯೋಗದ ಕುರಿತಾಗಿ ಯೋಚನೆಯನ್ನು ಮಾಡೋದಿದ್ರೆ ಏನು ಯೋಗ? ಆ ಮಟ್ಟಿಗೆ ನೀನೊಬ್ಬ ಪುಣ್ಯಾತ್ಮ. ಹೌದು ಪುಣ್ಯಾತ್ಮ. ಯಾಕೆ ಬಲ್ಲಯ್ಯ? ನಾಡಿನ ದೊರೆಗಳು ನಿನ್ನನ್ನ ಇಲ್ಲಿವರೆಗಾಗಿ ಕರೆಸಿಕೊಳ್ಳುವುದರ ಜೊತೆಯಲ್ಲಿ ದೊರೆಯ ಮಗಳನ್ನೇ ನಿನಗೆ ಮದುವೆ ಮಾಡಿ ಕೊಟ್ಟಲ್ಲ. ಮದುವೆ ಆಗುವ ನೀನು ಯೋಚನೆಯನ್ನ ಮಾಡಬೇಕಿತ್ತು. ಇನ್ನು ಮುಂದಿನ ಯೋಚನೆಯನ್ನ ಮಾಡದೆ ತಾಳಿಯನ್ನ ಅವಳ ಕುತ್ತಿಗೆ ಕಟ್ಟಿದೆ. ಯಾಕೆ ಹೀಗೆ ಎನ್ನುವಾಗ ನಾ ಭಾವಿಸಿಕೊಂಡಿದ್ದೇನೆ. ನೀನು ಯೋಚನೆ ಮಾಡಿದ್ದೇನನ್ನ ಮಾಡುವುದೇನು ಗೊತ್ತುಂಟ? ರಾಜಭೋಗ ಹಿಂದೂ ಕಾಳೇವ ರಾಜಭೋಗ ಇದು ಚಂದವಪ್ಪೋದೆ ಯೋಚಿಸೀಗ. ಇದು ಚಂದವಪ್ಪೋದೆ ಯೋಚಿಸೀಗ. ಮಂದದ ಮನೆಯ ಬಿಟ್ಟೀಗ, ನಿನ್ನ ಮಂದದ ಮನೆಯ ಬಿಟ್ಟೀಗ ಹೋಗಿ ಹಿಂದಿನಂದದಿ ಬಾಳು ಯೋಗ. ಹೋಗಿ ಹಿಂದಿನಂದದಿ ಬಾಳು ಯೋಗ. ರಾಜಭೋಗ ಇದು ಚಂದ ಒಪ್ಪುವುದೇ ಯೋಚಿಸೀಗ. ಪಾಪಣ್ಣ, ಓ ಅಣ್ಣಂದ್ರೆ, ಅಲ್ಪನಿಗೆ ಐಶ್ವರ್ಯ ಬಂದಾಗ ಆಕಾಶಕ್ಕೆ ಕೊಡೆ ಹಿಡಿಯುವುದಂತ ನೀವು ಅದೇ ಮಾಡ್ತಿದ್ದೀರಿ ಈಗ. ನಾವಲ್ಲ ನೀನ್ ಮಾಡಿದ್ದು ನೀನು. ನಿನಗೆ ಹೇಳಿದ್ದು ಇದೆಲ್ಲ ಕೊಡೆ ಅಲ್ವಾ? ಯಾವ್ದು ಕೊಡೆ? ಕಟ್ಟೋದು ಕೊಡೆ ಕಡ್ದಾಗ ಆಯ್ತಾ ನಿನಗೆ? ಹೇಗಾಯ್ತಾ ಇದೆ? ನಿನಗೆ ಮಂಡೆ ಸರಿ ಇಲ್ಲ, ರೂಪ ಸರಿ ಇಲ್ಲ, ಕಣ್ಣು ಸರಿ ಇಲ್ಲ. ನೀನು ಕಣ್ಣಿ ಕಿಚ್ಚಿಡ್ದು ಹೋಗ್ಲಿಕ್ಕೆ. ಪಾಪಣ್ಣ, ಓ ಅಣ್ಣ, ಈಗಾಗಲೇ ರಾಜಕುಮಾರಿಯಿಂದ ಮದುವೆಯಾಗಿರುವಂತಹ ನೀನು ಈ ನಾಡಿನಲ್ಲೇ ಇದ್ದು ಉಂಡು ಕಳೆವೆ ರಾಜಭೋಗವ. ನೀವು ಅದೇ ಮಾಡುದು, ನಾವು ಅದೇ ಮಾಡಿದ್ದೇವೆ ಅಂತ ಹೇಳಿದ್ರೆ ನಾವು ನಿನ್ನ ನಿರ್ಗತಿಕರಲ್ಲ. ನಮಗೆ ಬೇಕಾದಷ್ಟು ಇದ್ರೂ ಸಹ ಇಲ್ಲಿ ನಮಗಾಗಿ ಮಾವ ಎಲ್ಲವನ್ನ ಒದಗಿಸಿದ್ದಾನೆ. ನಾನು ಏನೂ ಇಲ್ಲದೆ ಉಣ್ಣುವುದು, ನೀವು ಎಲ್ಲ ಇದ್ದು ಉಣ್ಣುವುದು. ವ್ಯತ್ಯಾಸ ಉಂಟು. ಅದಕ್ಕೆ ನೀನಾಗ ಮರ್ಯಾದೆ ಸತ್ತವರಲ್ಲ ನಾವು. ನೀನು ಮಾಡಿದ ಕಾರ್ಯ ಏನು? ಮೊದಲು ನೀನು ಲೋಕವನ್ನ ಸಂಚರಿಸ್ತಾ ಇದ್ದೆ, ಊರು ತಿರುಗಾಟ ಮಾಡಿ ಬೇಡ್ತಾ ಇದ್ದೆ. ಬೇಡಿ ನಿನ್ನ ಒಬ್ಬನ ಹೊಟ್ಟೆಯನ್ನು ಹೊರೆದುಕೊಳ್ತಾ ಇದ್ದೆ. ಇನ್ನು ಬೇಡ ನಿಂಗೆ ಕೊಡ್ತೆ ಸ್ವಲ್ಪ. ಯಾರೇ ಬೇಕು ನೀನು ಬೇಡದು? ನೀನು ಬೇಡದ್ದು ತಿನ್ಲಿಕ್ಕೆ ನಾವು ಹಾಗಲ್ಲ. ಆದ್ರೆ ಈಗ ನೀವೇ ಬೇಡ್ಲಿಕ್ಕೆ ಬರ್ತದೆ ಕಾಣ್ತದೆ. ಎಂತದ? ನಾ ಬೇಡ ತಿಂದಿದ್ರೆ ನೀವೇ ಬೇಡ್ಲಿಕ್ಕೆ. ನಮಗಂತ ಅಗತ್ಯ ಉಂಟಾ? ಪರಿಸ್ಥಿತಿ ಬರಲಿಲ್ಲ, ಬರುವುದೂ ಇಲ್ಲ. ಆದ್ರೆ ನಿನಗಾಡುವ ಮಾತು ಏನು ಕೇಳು. ಏನಣ್ಣ? ನೀನು ಮೊದಲಿನಂದದಲ್ಲಿಯೇ ಜೀವನವನ್ನ ಸಾಗಿಸಬೇಕು. ಮೊದಲು ಯಾವ ರೀತಿಯಾಗಿ ಭಿಕ್ಷೆಯನ್ನ ಬೇಡ್ತಾ ಇದ್ಯೋ ಅದೇ ರೀತಿಯಾಗಿ ಭಿಕ್ಷೆಯನ್ನ ಬೇಡಿ ನಿನ್ನ ಬದುಕನ್ನ ಸಾಗಿಸಿಕೊ. ನೀನು ಯೋಚನೆ ಮಾಡಬಹುದು, ನಾನು ಮೊದಲಿನ ತೆರದಲ್ಲಿದ್ದವ ಅಲ್ಲ, ಈಗ ಮದುವೆಯಾಗಿದ್ದೇನೆ, ತನ್ನ ಹೆಂಡತಿ ಇದ್ದಾಳೆ, ಹೆಂಡತಿ ಮನೆ, ಆ ಬಗ್ಗೆ ಯೋಚನೆ ಮಾಡಬೇಡ. ಹೆಂಡತಿಯ ಬಗೆಗಾಗಿ ನೀನು ಯೋಚಿಸುವ ಅಗತ್ಯ ಇಲ್ಲ. ನಿನ್ನ ಹೆಂಡತಿಗೆ ನಾವಿದ್ದೇವೆ. ಪಾಪಿ ಮಕ್ಕಳೇ, ಯಾಕೆ ಏನ್ ಹೇಳುದು ನೀವು? ನಿನ್ನ ಹೆಂಡತಿಗೆ ನಾವಿದ್ದೇವೆ. ನಿಮ್ಮ ಹೆಂಡತಿಗೆ? ನಮ್ಮ ಹೆಂಡತಿಗೂ ನಾವೇ ಇದ್ದೇವೆ. ಎಲ್ಲರೂ ಸುಧಾರಿಸ್ತೀರಾ? ಸುಧಾರಿಸುವುದಂತಲ್ಲ, ಮತ್ತೆ ನೀನು ಈ ಊರನ್ನ ತಿರುಗಡೆ ಭಿಕ್ಷೆಯನ್ನ ಬೇಡುವಾಗ ಹೆಂಡತಿಯೊಬ್ಬಳ ಮನೆಯಲ್ಲಿರಬೇಕು. ಅವಳಿಗೆ ಯಾರು ದಿಕ್ಕು? ಅವಳನ್ನ ನೋಡಿಕೊಳ್ಳುವವರು ಯಾರಿದ್ದಾರೆ? ನಮ್ಮದೊಂದು ರೀತಿಯ ಹೆಂಗರಳು. ನಿನ್ನ ಹೆಂಡತಿಯ ಕಷ್ಟ ಬೇರೆ ಅಲ್ಲ, ನಮ್ಮ ಹೆಂಡತಿಯ ಕಷ್ಟ ಬೇರೆ ಅಲ್ಲ. ನಿನ್ನ ಹೆಂಡತಿಗೆ ಯಾವ ಕುಂದು ಕೊರತೆ ಆಗದಿದ್ದ ಹಾಗೆ ಧೈರ್ಯಕ್ಕೆ ನಾವಿದ್ದೇವೆ ಅಂತ ಹೇಳಿದ್ದು. ನೀವು ಎಷ್ಟೇ ಧೈರ್ಯಕ್ಕಿದ್ರು ನಿಮ್ಮ ಮೇಲೆ ನನಗೆ ಧೈರ್ಯ ಇಲ್ಲ. ಹಾಗೆಲ್ಲ ತಪ್ಪ ಭಾವಿಸಬೇಡ. ಉಳಿದವ್ರ ಮೇಲೆಲ್ಲ ಧೈರ್ಯ ಉಂಟು ನನಗೆ. ಇವರು ಜನ ಒಳ್ಳೆಯವರು, ಗೊತ್ತಾಯ್ತು. ಮುಖ ನೋಡಿದ್ರೆ ಗೊತ್ತಾಗ್ತದೆ.
ಈಗ ನೀವು ನನ್ನ ಹೆಂಡತಿಯನ್ನು ಸಮಸ್ಯೆ ಬಗೆಹರಿಸುವುದು ಬೇಡ. ನಿಮ್ಮ ಮನೆಯಲ್ಲಿ ನೀವು ಸಮಸ್ಯೆ ಬಗೆಹರಿಸಿಕೊಂಡ್ರೆ ಸಾಕು. ಬಹಳ ದೂರದಿಂದ ಬಂದಿದ್ದೀರಿ, ಬಂದವರಿಗೆ ಒಂದು ಯೋಗ್ಯವಾದ ಉಪಚಾರ ಮಾಡಬೇಕಿತ್ತು. ನಾನು ಕುಡಿಲಿಕ್ಕೆ ಏನಾದ್ರು ತಗೊಳ್ತೀರಾ? ಏನುಂಟು? ಅಲ್ಲ, ಕುಡ್ಕೊಂಡೇ ಬಂದಿದ್ದೀರಾ? ನಾವು ನಮಗೆ ಬೇಕಾದ್ ಕುಡ್ಕೊಂಡು ಬರ್ತೇವೆ, ಹಿಡ್ಕೊಂಡು ಬರ್ತೇವೆ. ಅದು ನಿನಗೆ ಅಧಿಕ ಬೇಡ. ನೀನು ಕೇಳಿದೆ ಇಲ್ವಾ? ನಿನ್ನಲ್ಲಿ ಏನು ಉಂಟು ಹೇಳು. ಕುಡಿಲಿಕ್ಕೆ ನೀರುಂಟು. ಇಲ್ಲ, ಕುದುರೆ 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 ಉಂಟು. ಕುದುರೆ ಇಟ್ಟದೆ ಅಂತದ ಬೈರ ನೀನ್ ಅದ್ರಲ್ಲೂ ಹೀಗೆ ಹಿಡ್ಕೊಂಡು ಅದುಂಟು. ಕೊಡ್ಲೇನಾ ತಂದು ಕೊಡ್ಲೇನಾ ಕುಡಿಲಿಕ್ಕೆ? ನಿನ್ನ ಈ ಕೈಯಲ್ಲಿ ಉಪ್ಪಿನಕಾಯಿ ಸೌಟು ಇದ್ದಾಗ ಉಂಟು. ಅದ್ರಲ್ಲಿ ಕೊಟ್ಟದ್ದು ನಾವು ಕುಡಿಯುವುದು, ನಾವು ಎಲ್ಲೆಲ್ಲ ಅದು ನಮ್ಮ ಬೇಕಾ? ಸ್ವಲ್ಪ ನಿನಗೆ ಕೊಡ್ಲೇನಾ? ಯಾರಿಗೆ ತಿನ್ಲಿಕ್ಕೆ ನಮ್ಮ ಬೇಡ. ನಿನ್ನ ಉಪಚಾರ ಎಲ್ಲ ನಮಗ್ ಬೇಕಾ? ಅಂದ್ರೆ ಬೇಕು ಅಂತ ಉಂಟು. ನಾ ಕೊಟ್ಟದ್ದು ಬೇಡವಾ? ಕೊಟ್ಟದಲ್ಲ ನಾವು ಮುಟ್ಟೋದಿಲ್ಲ. ಮತ್ತೆ ಯಾರು ಕೊಟ್ರೆ ಒಳ್ಳೇದು? ಕೊಟ್ಟದಿದ್ರು ತಿಂತೇವೆ. ಓಹೋ, ನನ್ನ ಕೈ ಸರಿ ಇಲ್ಲ ಎನ್ನುವ ಕಾರಣಕ್ಕೆ ಬೇಕಾ? ನನ್ನ ಹೆಂಡತಿ ಕೊಟ್ರೆ ಅದೀತಾ? ಕೊಟ್ರೆ ನೀವು ಆಗ್ತದೆ. ಆಯ್ತು, ಒಂದು ವ್ಯವಸ್ಥೆ ಮಾಡ್ತೇನೆ. ಓದು ಕುಳಿತುಕೊಳ್ರ. ನಾವು ಕುಳಿತುಕೊಳ್ತೇವೆ, ವ್ಯವಸ್ಥೆ ಮಾಡಿ. ಓ ಗುಣ, ಯಾರು ಬಂದಿದ್ದಾರೆ ನೋಡ ಸ್ವಲ್ಪ. ಭಾವಂದಿರು ಬಂದಿದ್ದಾರೆ. ಹೌದು. ಬಂದವರಿಗೆ ನಾನು ಉಪಚಾರ ಮಾಡಿದೆ, ಸಾಕಾಗ್ಲಿಲ್ವಂತೆ. ನೀ ಸ್ವಲ್ಪ ಉಪಚಾರ ಮಾಡ್ಬೇಕಂತೆ. ಆಯ್ತು ಗುಣ, ಅವರಿಗೊಂದು ಉಪಚಾರ ಮಾಡಿ. ಆಯ್ತು, ಮಾಡ್ತೀನಿ. ಎಲ್ಲಿಯಾದ್ರೂ ಕಡಿಮೆ ಆದ್ರೆ ಕರೆ, ಆಯ್ತಾ? ಆಯ್ತು, ಒಳಗಿದ್ದೇನೆ. ಸರಿ, ವ್ಯವಸ್ಥೆ ಮಾಡು. ಎಲ್ರಿಗೂ ಒಳ್ಳೇದಾಗಿ. ಇನ್ನು ನಮಸ್ಕಾರ ಮಾಡ್ಲಿಲ್ಲ ನಿಮಗೆ? ಇಲ್ಲ, ಮಾಡಿ. ಒಳ್ಳೇದಾಗಿ. ಏನಿದು ಮೈ ಮೇಲೆ ಬೀಳುವುದಾ? ನಮಸ್ಕಾರ ಮಾಡಿದ ತಕ್ಷಣ ನಿಂತಲೇ ಮಾತಾಡುವುದಕ್ಕಾಗುದಿಲ್ಲ ನಿಮಗೆ? ಬಂದಿರಿ. ಒಳ್ಳೇದಾಗ್ಲಿ ಅಪ್ಪ, ಎಲ್ರಿಗೂ ಒಳ್ಳೇದಾಗ್ಲಿ. ಆಯ್ತು, ಈ ಕಡೆಗೆ ಧಾವಿಸಿದ್ರಲ್ಲ. ಅಯ್ಯೋ, ಇನ್ನು ನಿಂತೇ ಇದ್ದೀರಿ. ಬನ್ನಿ ಮೇಲೆ ಯಾಕೆ ಕೆಳಗೆ ಬಿದ್ರಿ? ಇದು ಕೊಳ್ತದ್ದು ಮುಂದಾಯ್ತು, ಹಾಸನ ಹಿಂದಾಯ್ತು. ಯಾವ್ದಿಂದಾಗಿದ್ದು? ಹಾಸನ ಹಾವೇರಿಯೂ ಅಲ್ಲ, ಹಾಸನ ಪುಣ್ಯ. ಇಲ್ಲ ಬಾವ, ಆಸನ ಇದ್ದಲ್ಲೇ ಇದೆ. ನೀವು ಕುಳಿತದ್ದು ಮಾತ್ರ ಮುಂದಾಯ್ತು. ಅದು ಸರಿ ಆಗಲ್ವಾ? ಸರಿ ಕೂತ್ಕೊಳ್ಳೋದ? ಆಯ್ತು. ನಿಮ್ಮ ಯೋಗ್ಯತೆಗೆ ಸರಿಯಾದ ಆಸನ ನಮ್ಮಲ್ಲಿಲ್ಲ. ಅದು ಎಲ್ಲೂ ಇಲ್ಲ ಬಿಡ. ಇದನ್ನೇ ಸುಧಾರಿಸಿಕೊಂಡು ಕುಳಿತುಕೊಳ್ಬೇಕು. ನಾವು ಇತ್ತೀಚಿನ ದಿನದಲ್ಲಿ ಸುಧಾರಿಸಿಕೊಳ್ಳೋದು ಬಿಟ್ಟರೆ ಬೇರೆ ಎಂತದ್ದು ಇಲ್ಲ. ನೀವು ಸುಧಾರಿಸಿಕೊಳ್ಳೋದು ಅಥವಾ ನಿಮ್ಮನ್ನ ಉಳಿದವರು ಸುಧಾರಿಸಿಕೊಳ್ಳೋದು? ಅವರವ್ರ ಯೋಗ್ಯತೆಗೆ ಬಿಟ್ಟದ್ದು. ಕುಡಿಲಿಕ್ಕೆ ಕುಡಿಯು ಹುಡುಗ ಎಂತ ಐತೆ? ನೀರು. ನೀರ ನಾವು ಒಂದ್ ದಿವಸ ನೀರು ಕುಡ್ದಾರಲ್ಲ, ಬರೀ ನೀರು ನಮ್ಗೆ ಆಗೋದೇ ಇಲ್ಲ. ಹೌದಾ? ತಿನ್ನುವುದಕ್ಕೆ ಏನುಂಟು? ರಾತ್ರಿ ಮಾಡಿದ ಅನ್ನ ಉಳಿದಿದೆ. ನಾಯಿಗಾಕೆ ಹಾಕಿದ್ರೆ ನಿಮ್ಗೆ ನಾಯಿ ಅಂತ ನಿಂಗೆ ಅಂತಂದಾಳೆ. ನಂಗೆ ಹೇಳ ಅಲ್ಲ ಬಾವ. ಹಂಗೆ ಬಿಡ. ಹಾಗೆ ನನ್ನ ಅಕ್ಕಂದಿರು ಹೇಗಿದ್ದಾರೆ? ಅಕ್ಕಂದಿರು ನಿಮ್ಮ ಹೆಂಡತಿ? ಅಂತ ರಾಗು ಬಡಿತೆ. ಕೊಚ್ಚತ್ತ ಏನು ಹೇಳಿಲ್ಲ. ಹೇಗಿದ್ದಾರೆ ಕೇಳಿದ್ದು? ಅಯ್ಯೋ, ಅವ್ರಿಗೆ ಯಾವ ರೀತಿಯ ಕಡಿಮೆ ಇಲ್ಲ. ಹೌದಾ? ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಈ ಕಡೆಗೆ ನಿಮ್ಮ ಆಗಮನ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಭುವನ ಸುಂದರಿ ಕೈಕೋಟ ಅಂತರಗಡಗಳು
ಒಳಿತಿಗಾಗಿ ನುಡಿವೆ ಇದು ಸರಿ ನಾವು ಮೆಚ್ಚಿ ನಿನ್ನ ಒಳಿತಿಗಾಗಿ ನುಡಿವೆ ಇದು ಸರಿ ನಾವು ಮೆಚ್ಚಿ ನಿನ್ನ ಒಳಿತಿಗಾಗಿ ನುಡಿವೆ ಇದು ಸರಿ ನಿನ್ನ ಒಳಿತಿಗಾಗಿ ನುಡಿವೆ ಇದು ಸರಿ ಭುವನ ಸುಂದರಿ ನುಡಿವೆ ಇದು ಸರಿ ಭುವನ ಸುಂದರಿ ಬಳಿರೆ ಬಳಿರೆ ಭುವನ ಸುಂದರಿ ನಾವು ಮೆಚ್ಚಿ ನಿನ್ನ ಒಳಿತಿಗಾಗಿ ನುಡಿವಿದು ಸರಿ ಒಳಿತಿಗಾಗಿ ನುಡಿವೆ ಇದು ಸರಿ ಬಳಿರೆ 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 ಉಳಿಯಲಾರ ಹೆಚ್ಚು ದಿವಸ ತೊಂದದಿ ಕುತಗದೈ ತೊಂದದಿ ಕುತಾದೆ ಕುಲವಿಹೀನ ರೂಪರಹಿತ ಕುಲವಿಹೀನ 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 ರೂಪರಹಿತಾಗ ಕುಲವಿಹೀನ ರೂಪರಹಿತ ಉಳಿಯಲಾರ ಹೆಚ್ಚು ದಿವಸ ಉಳಿಯಲಾರ ಹೆಚ್ಚು ದಿವಸ ಉಳಿಯಲಾರ ಉಳಿಯಲಾರ ಹೆಚ್ಚು ದಿವಸ ಉಳಿಯಲಾರ ಹೆಚ್ಚು ದಿವಸ ಕುಲವಿಹೀನ ರೂಪರಹಿತ ಉಳಿಯಲಾರ ಹೆಚ್ಚು ದಿವಸ ಲಲನೆ ವಿಕಲ ನಿವನ ನೆಚ್ಚಿಗೆ ಭಾವ ಕೆಡಿಸಿ ಕೊಂಬೆ ಸತ್ಯ ಓ ಲಲನೆ 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 ವಿಕಲ ನಿವನ ನೆಚ್ಚಿ ಲಲನೆ ಇವನ ನೆಚ್ಚಿ ಲಲನೆ ಇವನ ವಿಕಲ ನಿವನ ವಿಕಲ ನಿವನ ವಿಕಲ ನಿವನ ಲಲನೆ ವಿಕಲ ನಿವನ ನೆಚ್ಚಿ ಬಾಳ್ವೆ ಕೆಡಿಸಿ ಕೊಂಬೆ ಸತ್ಯ ಬಾಳ್ವೆ ಕೆಡಿಸಿ ಕೊಂಬೆ ಸತ್ಯ 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 ಕುಲವಿಹೀನ ರೂಪ
ರೂಪರಹಿತ ಉಳಿಯಲಾರ ಹೆಚ್ಚು ದಿವಸ ಲಲನೆವಿಕಲ ನಿವ ನೆಚ್ಚಿ ಬಾಳ್ವೆ ಕೆಡಿಸಿ ಗೊಂಬೆ ಸತ್ಯ ಲಲನೆವಿಕಲ ನಿವನ ನೆಚ್ಚಿ ಬಾಳ್ವೆ ಕೆಡಿಸಿ ಗೊಂಬೆ ಸತ್ಯ ಕುಲವಿಹೀನ ರೂಪರಹಿತ ಉಳಿಯಲಾರ ಹೆಚ್ಚು ದಿವಸ ಲಲನೆವಿಕಲ ನಿವನ ನೆಚ್ಚಿರ ಬಾಳ್ವೆ ಕೆಡಿಸಿ ಗೊಂಬೆ ಸತ್ಯ ಬಾಳ್ವೆ ಕೆಡಿಸಿ ಗೊಂಬೆ ಸತ್ಯ ಭುವನ ಸುಂದರಿ ನಾವು ಹೆಚ್ಚಿನ ಒಳಿತಿಗಾಗಿ ನುಡಿವೆ ಇದು ಸರಿ ಬಾಪುರೇ ಪೂತುರೇ ಪೂತು ಮಜರೆ ಶಹಬಾಸ್. ಯಾಕೆ ಹೊಗಳುವಿಕೆ. ಯಾರನ್ನು ಹೊಗಳುವುದು? ನಿನ್ನನ್ನೇ ಹೊಗಳು. ಯಾಕಾಗಿ? ಬಳಿರ ಬಳಿರ ಭುವನ ಸುಂದರಿ. ಯಾರು? ನೀನೆ. ಹಾ, ಪ್ರಪಂಚದಲ್ಲಿ ಅದೆಷ್ಟೋ ಸುಂದರಿ ಇರಬಹುದು. ಹಾಗಂತ ನಿನ್ನಂತ ಸುಂದರಿ 3 ಲೋಕದಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನಿರಿ ಬಾವ. ಯಾಕೆ? ನನ್ನ ಅಕ್ಕಂದಿರು ನನಗಿಂತಲೂ ಇಮ್ಮಡಿ ಚಂದದವರು. ಯಾರು ಹೇಳಿದ್ದು? ನಾನು ಹೇಳ್ತೇನಲ್ಲ. ಯಾಕೆ ಸುಮ್ಮನೆ ಇರ್ತೀಯ? ಅದು ಒಂದು ರೂಪವ. ಹ? ನಿನ್ನ ರೂಪದ ಎದುರಿನಲ್ಲಿ ಹ. ಅವರು ಚಂದ ಇಲ್ಲ ಅಂತಲ್ಲ. ಗಗನ ನಂಚಿನಲ್ಲಿ ಸಾವಿರಾರು ನಕ್ಷತ್ರಗಳು ಕಣ್ಣಿಗೆ ಕಾಣಿಸ್ತವೆ. ಅವೆಲ್ಲವೂ ಚಂದವಾಗಿಯೇ ಕಾಣಬಹುದು. ಆದರೆ ಅವುಗಳ ಮಧ್ಯದಲ್ಲಿ ಶಶಿಯಾಗಿ ಶೋಭಿಸ್ತಾನು. 3 ಜನ ಅಕ್ಕ ತಂಗಿ ಮಧ್ಯೆ ನೀನು ನಿಂತುಕೊಂಡ್ರೆ ಆ ಚಂದ್ರನ ಹಾಗೆ ಶೋಭಿಸುವವಳು ನೀನು. ಹೌದಾ? ನಿನ್ನ ರೂಪವನ್ನ ಕಂಡಾಗ ಎಂತವರಿಗೂ ಸಂತೋಷವಾಗಲೇಬೇಕು. ಹಾಗಾಗಿ ಬಳಿರೆ ಬಳಿರೆ ಭುವನ ಸುಂದರಿ ಅಂತ ಹೇಳಿದ್ದು. ಆದ್ರೆ ನಿನ್ನನ್ನ ಕಂಡಾಗ ನನಗೆ ಪಾಪ ಅನಿಸ್ತಾ ಉಂಟು. ಪಾಪವಾ? ಹೌದಪ್ಪ. ಯಾಕೆ? ನನಗೇನಾಗಿದೆ? ಏನಾಗಿದೆ ಎನ್ನುವುದಕ್ಕಿಂತಲೂ ಏನ್ ಆಗಬಾರದಾಗಿತ್ತೋ ಅದೇ ಆಗಿ ಹೋಯ್ತಲ್ಲ ಎನ್ನುವುದಾಗಿ ಬೇಸರ. ಅಂದ್ರೆ ಬೇರೇನೂ ಅಲ್ಲ. ಹೇಳುವುದಕ್ಕೆ ನೀನೊಬ್ಬಳು ರಾಜಕುಮಾರಿ. ನೀನೀಗ ಮದುವೆಯಾದದ್ದು ಯಾರನ್ನ? ಒಬ್ಬ ಶಟನನ್ನ. ಆದರೆ ಪ್ರಪಂಚದಲ್ಲಿರುವಂತ ಯಾವುದೇ ಹೆಣ್ಣು ಮಕ್ಕಳಾದ್ರೂ ಸಹ ತಮ್ಮ ಜೀವನದಲ್ಲಿ ಮದುವೆ ಆಗುವಂತ ಗಂಡು ಹೇಗಿರಬೇಕು ಎನ್ನುವುದಾಗಿ ಬಯಸ್ತಾರೆ. ಹೇಗೆ ಬಯಸುವುದು? ಹಣವಂತನಾಗಿರಬೇಕು, ಹಾ. ಬಲವಂತನಾಗಿರಬೇಕು, ಛಲವಂತನಾಗಿರಬೇಕು, ಗುಣವಂತನಾಗಿರಬೇಕು, ರೂಪವಂತನಾಗಿರಬೇಕು. ಒಟ್ಟಿನಲ್ಲಿ ಹೇಳಬೇಕು ಅಂತ ಆದ್ರೆ ದುರ್ಮತಿ ಆಗಿರಬೇಕು ಅಂತ ಬಯಸ್ತಾರೆ. ನೀವೇ ಹಾಕೊಳ್ಳುದಾ? ಮತ್ಯಾರು ಹೇಳುವುದಿಲ್ಲಲ್ಲ. ಹಾ ಹಾ ಹಾ. ಹಾಗಾಗಿ ಹೇಳಿದ್ದು. ನನ್ನಂತ ಗಂಡು ಬೇಕು ಎನ್ನುವುದಾಗಿ ಹೆಣ್ಣು ಮಕ್ಕಳು ಬಯಸುವುದು ಸ್ವಾಭಾವಿಕವೇ. ಆದ್ರೆ ನೀನು ಮದುವೆಯಾದವ ಆ ಬಾಬಣ್ಣ, ಅವ ಯಾರೇ? ಬಾಬಣ್ಣ. ನಮ್ಮ ತಪ್ಪು ಹೇಳಿದೆ. ಬಾಬಣ್ಣ ಅಂದ. ಪಾಪಣ್ಣ. ಪಾಪಣ್ಣ. ಪಾಪಣ್ಣ ಅವ ಹೇಗಿದ್ದಾನೆ? ಹೇಗೆ? ಊನಾಂಗ. ಅವನ ಕಣ್ಣಲ್ಲಿ ಉಂಟು, ಅವನ ಬಾಯಲ್ಲಿ ಉಂಟು, ಅವನ ಮೂಗಲ್ಲಿ ಉಂಟು, ಅವನ ಕಣ್ಣಲ್ಲಿ ಉಂಟು, ಅವನ ಕಿವಿಯಲ್ಲಿ ಉಂಟು, ಅವನ ಹೃದಯಲ್ಲಿ ಉಂಟು, ಅವನ ದಿದೆಯಲ್ಲಿ ಉಂಟು. ಅದೆಲ್ಲ ನೀವು ಹುಡುಕುದು ಯಾಕೆ? ಅಂದ್ರೆ ಅಲ್ಲ, ಅವ್ರ ಕಣ್ಣು ಮೂಗು ಎಲ್ಲೇ ಇರ್ಲಿ, ಇರುವುದು ನನಗಲ್ವಾ? ನೀವು ಹುಡುಕುದು ಬೇಡ. ಅಲ್ಲ, ಎಲ್ಲೆಲ್ಲಿ ಉಂಟು ಅಂತ ಗೊತ್ತಾಗುವುದಿಲ್ಲ ಅಂತ ಹೇಳಿದ್ದು. ಅವನದೊಂದು ಕೈ ಉಂಟು, ಒಳ್ಳೆ ಉಪ್ಪಿನಕಾಯಿ ಸೌಂಟ್ ಇದ್ದಾಗ ಉಂಟು. ಓಹೋ, ಬಡಿಸ್ಲಿಕ್ಕೆ ಹೇಳ್ಬೇಕಾ? ಬೇಡಪ್ಪ, ಬಡಿಸೋದಾ? ನಿಮ್ದ್ಯಾರು? ಆದ್ರೆ ಅಂತವನ್ನ ಕಟ್ಟಿಕೊಂಡು ನೀನು ಜೀವನದಲ್ಲಿ ಯಾವ ಸುಖವನ್ನ ಅನುಭವಿಸಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಹೇಳಿದ್ದು. ನಿನ್ನನ್ನು ಕಂಡಾಗ ನನಗೆ ಪಾಪ ಅನಿಸ್ತಾ ಉಂಟು ಎನ್ನುವುದಾಗಿ. ಸತ್ಯ ಹೇಳ್ತೇನೆ. ಅಷ್ಟೊತ್ತು ಹೇಳಿದ್ದು ಸತ್ಯವೇ. ಇದು ಪರಮ ಸತ್ಯ. ಇದೀಗ ಅವ ಉಳಿದ್ರೆ ಎಷ್ಟು ದಿವಸ ಉಳುವ ಇವನ್ನ? ಜಾಗ್ರತೆ ಆ ರೀತಿ ಮಾತಾಡಿದ್ರೆ ಯಾಕೆ? ಮತ್ತೆ ಎಷ್ಟು ದಿನ ಉಳಿ? ಯಾರು ಯಾವಾಗ ಸಾಯ್ತಾರೆ ಹೇಳಿಕ್ಕಾಗ್ತದ? ಸಾಧ್ಯವೇ ಇಲ್ಲ. ಅವ ಉಳ್ದ ಅಂತ ಹೇಳಿದ್ರೆ, ಹೆಚ್ಚು ದಿವಸ ಅಂತ ಹೇಳಿದ್ರೆ 3 ತಿಂಗಳು ಬದುಕಬಹುದು. ಅವನು ಚಿಚ್ಚಿ ಜಾಗ್ರತೆ ನೋಡಿ. 3 ತಿಂಗಳು ಅಪಶಕುನ ಮಾತಾಡ್ಬೇಡಿ. ವೈದ್ಯರ ಹತ್ರ ಕರ್ಕೊಂಡು ಹೋದ್ರೆ 3 ತಿಂಗಳು ಕೊಡುವುದಿಲ್ಲ. ನಾನೊಂದು 3 ತಿಂಗಳು ಕೊಟ್ಟಿದ್ದೆ. ನೀವೇನು ನಿಮ್ಮ ಮೇಲೆ ದೇವರು ಬರ್ತಾನ? ಬರುವುದಿಲ್ಲ. ಮತ್ತೆ ದೇವರು ಬಂದ್ರೆಲ್ಲ ಸತ್ಯ ಹೇಳ್ತಾರ, ಸುಮ್ಮನಿರ್ತ್ಯ? ಅದಲ್ಲ. ಹಾಗಂತ ಅವನಿಗೆ ಒಂದು 3 ತಿಂಗಳ ಅವಧಿ. ಅವ ಹೆಚ್ಚಿಗೆ ಅಂತ ಹೇಳಿದ್ರೆ ಇಲ್ಲ 3 ದಿವಸದಲ್ಲಿ ಹಣೆ ಬರೋದು ಬ್ರಹ್ಮ ನೀವೇಯಾ? ನಾನೆಲ್ಲ ಬರೋದು ಬಿಟ್ಟಿದೆ ಈಗ. ಮೊದಲು ನೀವೇ ಬರೀತಿದ್ರೆ ಇದನ್ನೆಲ್ಲ ಕಂಡ ಮೇಲೆ ಬರುವುದೇ ಬಿಟ್ಟಿದೆ. ಮೊದಲೆಲ್ಲ ಬರೀತಿದ್ದೆ. ಹೌದಾ? ಬರೋದು ಒಂದು ಸರಿ ಮಾಡುವುದಿಲ್ಲ, ಮತ್ತೆ ಯಾಕೆ ಬರಿಬೇಕು ನಾನು? ಹಾಗಾಗಿ ಸರಿ ಮಾಡುದು ನೀವು ಒಬ್ರೆ, ನಾನ್ ಬಿಟ್ರೆ ನೀನು ಬೇಡ. ನನ್ನನ್ನು ಸೇರಿಸ್ಕೊಳ್ಳಿ ಬೇಡ ನೀವು. ಬೇಡ. ಆಯ್ತು, ನಾನೊಬ್ನೇ. ನಿಮ್ಮಿಬ್ಬರನ್ನ ಬೇಕಾದ್ರೆ ಸೇರಿಸ್ಕೊಳ್ಳಿ. ಇಬ್ರು ಒಂದೇ ದಾರಿಯಲ್ಲಿ ಇದ್ದೀರಲ್ಲ. ಅಯ್ಯೋ, ನಮ್ಮದಂತ ಇಲ್ಲ. ಅದೇ ಅಂತದಿಲ್ಲ, ನೇರ ಉಂಟು. ಆದ್ರೆ
ನಿನ್ನನ್ನು ಕಂಡಾಗ ನಿನ್ನ ಪರಿಸ್ಥಿತಿಯನ್ನ ಕಂಡಾಗ ಬೇಸರವಾಗಿ ಹೇಳ್ತಾ ಇದ್ದೇವೆ. ಏನು ಅವನನ್ನ ನೀನು ಕಟ್ಟಿಕೊಂಡೆ ಅಂತ ಆದ್ರೆ ಜೀವನದಲ್ಲಿ ಯಾವ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಆಯ್ತಲ್ಲ ಆಗಿದೆ. ಹಾಗಾಗಿ ಇನ್ನು ಅವನೊಟ್ಟಿಗೆ ಇದ್ರೆ ನಿನಗೆ ಯಾವ ಸುಖವೂ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದೋ ನಾವಿಬ್ಬರಿದ್ದೇವೆ, ಅಣ್ಣ ತಮ್ಮದಿರು. ನಮ್ಮಲ್ಲಿ ಯಾರನ್ನಾದ್ರೂ ಒಬ್ಬರನ್ನು ನೀನು ಆಯ್ಕೆ ಮಾಡಿಕೊಂಡ್ರೆ ನೀನು ಜೀವನದಲ್ಲಿ ಬಯಸುವಂತ ಸುಖವೆಲ್ಲವೂ ನಿನಗೆ ಸಿಗುತ್ತದೆ.